800 ಹಾಂ ಮಾರುತಿ 800 ಎ ಸಿನಾ ಬರೀ 800 800 MPF ಸರ್ ಪಿ ಸಿ ಎ ಸಿ ಇಲ್ಲ? ಹಾಂ ಎ ಸಿ ಇದೆ ಸರ್. ಎ ಸಿ ಐತಾ? ಹಾಂ ಸರ್. ಓಕೆ, ಯಾವ್ದು ಮಾಡಲು? ಮಾಡಲು 2006 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರು 5 ಜನ ಆಗಿದ್ದಾರೆ ಸರ್. 5 ಆಗಿದ್ದಾರೆ ಈಗ? ಹಾಂ ಸರ್. ಓಕೆ, ಕಿಲೋಮೀಟ್ರ್ ಏನು ರನ್ನಿಂಗ್ ಇದೆಯಾ? ಕಿಲೋಮೀಟ್ರ್ ರನ್ನಿಂಗ್ ಇದೆ ಸರ್. ಎಷ್ಟು ಹೊಡೆದ ಗಾಡಿ? ಸರ್ ಓನರ್ 4. ಹಾಂ. ಒಂದು 1,20,000 ಹೊಡೈತೆ ಸರ್. ಓಕೆ, ಎಮ್ ಪಿ ಎಫ್ ಇಂಜಿನ್ ಅಂದ್ರಲ್ಲ? ಹಾಂ MPF ಇಂಜಿನ್ ಸರ್. ಓಕೆ, ಪ್ಯೂರ್ ಪೆಟ್ರೋಲಾ? ಹಾಂ ಸರ್, ಪ್ಯೂರ್ ಪೆಟ್ರೋಲ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದ್ದಾವೆ ಸರ್? ಎಫ್ ಸಿ ಇನ್ಸೂರೆನ್ಸು ಸರ್ ಎಫ್ ಸಿ ಬಂದು 27 ಸರ್. ಹಾಂ. ಇನ್ಸೂರೆನ್ಸು ಇನ್ನೂ ಒಂದು 5 ತಿಂಗಳು ಇದೆ ಸರ್. ಓಕೆ, ಇದು ಟೈರೆಲ್ಲ ಹೆಂಗಿದಾವೆ ಗಾಡೀಲಿ? ಹಾಂ ಸರ್ ಇದ್ದಾವೆ. ಎಲ್ಲ ಚೆನ್ನಾಗಿದಾವೆ ಟೈರ್ಸು? ಹಾಂ ಸರ್ 4 ಚೆನ್ನಾಗಿದ್ದಾವೆ. ಒಂದು 30% ಬಟನ್ ಇದ್ದಾವೆ. ಓಕೆ, ಸ್ಟೆಪ್ನಿ ಐತಾ? ಹಾಂ ಸರ್ ಸ್ಟೆಪ್ನಿನೂ ಇದೆ. ಗಾಡಿ ಟಚ್ ಅಪ್ ರೀಪೇಂಟ್ ಏನಾದ್ರು ಆಗಿದೆಯಾ? ಇಲ್ಲ ಸರ್ ಏನೂ ಇಲ್ಲ. ಒರಿಜಿನಲ್ ಪೇಂಟ್ ಆಗಿದೆಯಾ? ಹ್ಞೂ ಸರ್. ಓಕೆ, ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ? ಹಾಂ ಸರ್ ಓಕೆ ಇದ್ದಾವೆ. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಏನೋ ಟಿಂಕರಿಂಗ್ ಕೆಲಸ ಇದೆಯಾ? ಇಲ್ಲ ಸರ್ ಏನೂ ಇಲ್ಲ. ಏನಿಲ್ಲ? ಹಾಂ. ಗಾಡಿ ತಗೊಳ್ಳೋರಿಗೆ ಏನು ಖರ್ಚಿಲ್ವಾ? ಇಲ್ಲ ಸರ್. ಓಕೆ, ಈ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿತ್ತಾ? ಹಾಂ ಸರ್ ಕಂಡೀಷನ್ ಇದೆ. ಓಕೆ, ಏನು ಮೈಲೇಜ್ ಬರ್ತಿದೆ ಈಗ? ಸರ್ ಒಂದು 20 ಬರುತ್ತೆ ಸರ್. ಓಕೆ, ಈ ಗಾಡಿ ಇರೋದೆಲ್ಲಿ ಸರ್ ಇದು? ಉಳಿಯಾರ್ ಸರ್. ಉಳಿಯಾರು? ಹಾಂ ಸರ್. ಯಾವ ಡಿಸ್ಟಿಕ್? ಚಿಕ್ಕಮಂಗ್ಳೂರಾ? ತುಮಕೂರು ಬರುತ್ತೆ ಸರ್. ತುಮಕೂರು ಬರುತ್ತಾ? ಹಾಂ ಸರ್. ಉಳಿಯಾರು? ಹಾಂ ಉಳಿಯಾರ್ ಅಂತ. ಓಕೆ, ಅದೇ ಸಿಟಿನಾ? ಪಟ್ಟಣ ಪಂಚಾಯತ್ಗೆ ಸರ್ ಇದು. ಹಾಂ, ಒಟ್ಟು ಅಲ್ಲೇನಾ? ನಾನು ಇನ್ನೂ ಯಾವ್ದಾರು ಅಕ್ಕಪಕ್ಕ ಹಳ್ಳಿ ಇದೆಯಾ? ಟೌನೇ ಸರ್. ಉಳಿಯಾರ್ ಟೌನ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ? ಹಾಂ ಸರ್ ಎಲ್ಲ ಇದೆ. ಓಕೆ, ಎಲ್ಲಿರೋದು ಗಾಡಿ ಅಂದರೆ ಈಗ ಅಲ್ಲೇ ಸಿಟಿಯಲ್ಲೇನಾ? ಹಾಂ ಸರ್ ಉಳಿಯಾರಲ್ಲೇ ಇದೆ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ 40,000 ಹೇಳ್ತೀವಿ ಸರ್. 40,000? ಹಾಂ ಸರ್. ಏನು ಕಮ್ಮಿ ಆಗುತ್ತಾ? ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್ ಬಂದರೆ. ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ? ಹಾಂ ಎಲ್ಲ ಓಕೆ ಇದೆ. ಮತ್ತು ಅಲ್ಲಿ ಕಸ್ಟಮರ್ ಯಾರನ್ನ ಬಂದ ಮೇಲೆ ಹಂಗೈತೆ ಹಿಂಗೈತೆ ಅನ್ಬಾರ್ದು. ಇಲ್ಲ ಸರ್ ಹೇಳಲ್ಲ. ಇರೋ ಮ್ಯಾಟ್ರ್ ಏನೋ ಇದ್ದರೆ ಇವಾಗಲೇ ಹೇಳ್ಬಿಡಿ. ಮತ್ತೆ ಯಾಕಂದರೆ ದೂರ ಊರಿಂದ ಬರ್ತಿರ್ತಾರೆ, ಮತ್ತು ಬಂದಮೇಲೆ ವಾಪಸ್ ಹೋಗಂಗಿರ್ಬಾರ್ದು ಯಾರು. ಇಲ್ಲ ಓಕೆ ಐತೆ ಸರ್. ಓಕೆ, ಇಂಜಿನ್ ಎಲ್ಲ ಓಕೆ ಇದ್ರೆ ಸಾಕು. ಬಾಡಿ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಟಚಪ್ ಇದ್ರೆ ನಡೆಯುತ್ತೆ. ಹಾಂ ಸರ್. ಜಾಸ್ತಿ ಆಯ್ತು ಏನೂ ಇರಬಾರ್ದು ಮೇಜರ್ ಕೆಲಸ. ಇಲ್ಲ ಸರ್ ಚೆನ್ನಾಗಿದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಸರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಸರ್ ನಮ್ಮ ಬ್ರದರ್ದೆ. ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡೋಣ? ವಾಟ್ಸಪ್ ಮಾಡಿ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ. ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.